ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಇವತ್ತಿನ VBA ಕ್ಲಾಸಲ್ಲಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ಸ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರ್ಯಾಂಡಮ್ ಆಗಿ ಡಾಟಾನ ಎಂಟ್ರಿ ಮಾಡಿದ್ದೀನಿ. ರೋ ID, ಆರ್ಡರ್ ಡೇಟ್, ಸಿಟಿ, ಪ್ರಾಡಕ್ಟ್ ಕೆಟಗರಿ, ಪ್ರಾಡಕ್ಟ್ ನೇಮ್, ಟೋಟಲ್ ಸೇಲ್, ಯೂನಿಟ್ ಪ್ರೈಸ್, ಟೋಟಲ್ ಅಮೌಂಟ್ ಅಂತ ಹೇಳಿ ಡಮ್ಮಿ ರ್ಯಾಂಡಮ್ ಆಗಿ ಎಂಟ್ರಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಅಸೆಂಡಿಂಗ್ ಆರ್ಡ್ರಲ್ಲೂ ಇಲ್ಲ, ಡಿಸೆಂಡಿಂಗ್ ಆರ್ಡ್ರಲ್ಲೂ ಏರಿಕೆ ಕ್ರಮದಲ್ಲೂ ಇಲ್ಲ, ಇಳಿಕೆ ಕ್ರಮದಲ್ಲೂ ಹೆಂಗೆ ಬೇಕಾದರೆ ಇದೆ. ಇದನ್ನು ನಾವು ಒಂದು ಆರ್ಡ್ರಲ್ಲಿ ಮಾಡೋದಾದರೆ ಇನ್ಸರ್ಟ್ ಕಮಾಂಡ್ ಬಟನ್ನ ಬಳಸ್ಕೊಂಡು ಮಾಡೋದು. ಇಲ್ಲಿ ಕಮಾಂಡ್ ಬಟನ್ ಇದರ ಕ್ಲಿಕ್ ಮಾಡಿ ಪ್ರಾಪರ್ಟೀಸಲ್ಲಿ ಕ್ಯಾಪ್ಷನಲ್ಲಿ ಸಾರ್ಟ್ ಡೇಟಾ ಇನ್ ಡಿಸೆಂಡಿಂಗ್. ಇದನ್ನೇ ಕಾಪಿ ಮಾಡಿ ಅಸೆಂಡಿಂಗ್ ಮಾಡೋಣ. ಸಾರ್ಟ್ ಡೇಟಾ ಇನ್ ಡಿಸೆಂಡಿಂಗ್, ಸಾರ್ಟ್ ಡೇಟಾ ಇನ್ ಅಸೆಂಡಿಂಗ್ ಎರಡು ಕಮಾಂಡ್ ಬಟನ್ನ ಬಳಸ್ಕೊಂಡಿದ್ದೀವಿ. ಈಗ ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ನಮಗೆ ಕೋಡ್ ಎಡಿಟರ್ ಓಪನ್ ಆಗುತ್ತೆ. ಇಲ್ಲಿ ನಾವು ಡಿಮ್ ಟೋಟಲ್ ಡೇಟಾ ಆಸ್ ಅ ರೇಂಜ್ ಅಂತ ಹೇಳಿ ಇನಿಷಿಯಲೈಸ್ ಮಾಡಬೇಕು. ರೇಂಜ್ ನೆಕ್ಸ್ಟ್ ಡಿಮ್ ಸ್ಪೆಸಿಫಿಕ್ ಕಾಲಮ್ ಆಸ್ ರೇಂಜ್. ನೆಕ್ಸ್ಟು ಡಿಮ್ಮಲ್ಲಿ ಡಿಕ್ಲೇರ್ ಮಾಡಿದ್ಮೇಲೆ ಟೋಟಲ್ ಡೇಟಾ ಮತ್ತು ಸ್ಪೆಸಿಫಿಕ್ ಕಾಲಮ್ ಅನ್ನೋದು ರೇಂಜಲ್ಲಿ ನಾವು ಡೇಟಾ ಟೈಪ್ ಆಗಿ ತೊಗೊಂಡಿದ್ದೀವಿ. ಈಗ ಸೆಟ್ ಟೋಟಲ್ ಅಂಡರ್ಸ್ಕೋರ್ ಡೇಟಾ ಇಸ್ ಈಕ್ವಲ್ ಟು ವರ್ಕ್ಶೀಟ್ಸ್. ಆ ಶೀಟಲ್ಲಿ ಈ ವರ್ಕ್ಶೀಟ್ ಅಥವಾ ಈ ವರ್ಕ್ ಬುಕ್ಕಲ್ಲಿ ಶೀಟ್ 1ನಲ್ಲಿ ನಮ್ಮ ಡೇಟಾ ಎಂಟ್ರಿ ಆಗಿದೆ. ಅದನ್ನು ಆರ್ಡರ್ ವೈಸ್ ಮಾಡಬೇಕು. ಶೀಟ್ 1 ರೇಂಜ್ A to H ಅಂದರೆ A ಇಂದ ಹೆಚ್ಚಿನ ತನಕ ನಮ್ಮದು ಕೋಡು ವರ್ಕ್ಶೀಟಲ್ಲಿ ಎಂಟ್ರಿ ಆಗಿದೆ. ನೆಕ್ಸ್ಟ್ ಸೆಟ್ ಟೋಟಲ್ ಡೇಟಾ ಆದಮೇಲೆ ಸ್ಪೆಸಿಫಿಕ್ ಡೇಟಾನೂ ನಾವು ಅಸೈನ್ ಮಾಡಬೇಕು. ಸ್ಪೆಸಿಫಿಕ್ ಕಾಲಮ್ is equal to worksheet sheet 1 dot range F ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಇಲ್ಲಿಂದ ಅಂದರೆ ನಮಗೆ ಟೋಟಲ್ ಸೇಲ್ ಅನ್ನೋದು ಆರ್ಡ್ರಿಂದ ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಟೋಟಲ್ ಸೇಲ್ ಅಂದರೆ ಈ ರೋ ಇಂದ ನಮಗೆ ಆರ್ಡರ್ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಟೋಟಲ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಸಾರ್ಟ್ ಕೀ 1 ಅಂದರೆ ಸಾರ್ಟ್ ಕೀ 1 ಅಂದರೆ ಆರ್ಡ್ರ್ ವೈಸ್ ಯಾವ ಆರ್ಡ್ರ್ ವೈಸ್ ಮಾಡಬೇಕು ಅಂತ. ಕೀ 1 ಕಾಲಮ್ ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಅಂದರೆ ಈ ಸ್ಪೆಸಿಫಿಕ್ ಕಾಲಮ್ನ ನಾವು ಸ್ಪೆಸಿಫಿಕ್ ಕಾಲಮ್ ಈ 1 ಅಂದರೆ ಸ್ಪೆಸಿಫಿಕ್ ಕಾಲಮ್ನ ನಾವು ಆರ್ಡ್ರ್ ವೈಸ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಈ ಥರ ನಾವು ಇದು
ಡಿಫಾಲ್ಟ್ ಸಿಂಟ್ಯಾಕ್ಸ್ ಯಾವ ಥರ ಬರಿಬೇಕು ಅಂತೇಳಿ ಇರೋದಿದು. ಸ್ಪೆಸಿಫಿಕ್ ಕಾಲಮ್ ಕಾಮಾ ಆರ್ಡರ್ 1 ಈಸ್ ಈಕ್ವಲ್ ಟು ಎಕ್ಸೆಲ್ ಅಸೆಂಡಿಂಗ ಎಕ್ಸೆಲ್ ಡಿಸೆಂಡಿಂಗ ಅಂತ ನಮಗೆ 2 ಆಪ್ಷನ್ ಬಂದದ. ನಾನು ಫಸ್ಟು ಡಿಸೆಂಡಿಂಗ್ ಆರ್ಡ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಟ್ಯಾಬ್ ಮಾಡಿರಿ, ಕಾಮಾ ಹೆಡರ್ ಈಸ್ ಈಕ್ವಲ್ ಟು ಕಾಮಾ ಕೋಲನ್ ಈಸ್ ಈಕ್ವಲ್ ಟು ಎಕ್ಸೆಲ್ ಎಸ್ ಆರ್ ನೋ ಅಂತ ಹೇಳಿ ಹೆಡರ್ನ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ವರ್ಕ್ಶೀಟಲ್ಲಿ ನಮ್ಮದು ಡೇಟಾ ಇರೋದು ಶೀಟ್ 1 ಡಾಟ್ ಸೆಲ್ಸ್ (1, 1) ಡಾಟ್ ಸೆಲೆಕ್ಟ್. ಫಸ್ಟ್ ಸೆಲ್ಲಿಂದ ಆರ್ಡರ್ ಆಗಬೇಕು. ಫಾರ್ ಎಕ್ಸಾಂಪಲ್ ಡಿಸೆಂಡಿಂಗ್ ಆರ್ಡರ್ ಅನ್ನೋ ಬಟನ್ ಒತ್ತಿದ್ರೆ ಎಲ್ಲ ಡಿಸೆಂಡಿಂಗ್ ಆಗಬೇಕು, ಅಸೆಂಡಿಂಗ್ ಅನ್ನೋ ಬಟನ್ ಒತ್ತಿದ್ರೆ ಅಸೆಂಡಿಂಗ್ ಆಗಬೇಕು. ಡೈಮೆನ್ಷನ್ನಲ್ಲಿ ನಾವು ಟೋಟಲ್ ಡೇಟಾ ಮತ್ತು ಸ್ಪೆಸಿಫಿಕ್ ಡೇಟಾನ ರೇಂಜ್ ಡಾಟಾ ಟೈಪಲ್ಲಿ ತೊಗೊಂಡಿದ್ದೀವಿ. ಸೆಟ್ ಮಾಡ್ತಿದ್ದೀವಿ. ಟೋಟಲ್ ಡೇಟಾ ಈಸ್ ಈಕ್ವಲ್ ಟು ವರ್ಕ್ಶೀಟಲ್ಲಿ ಶೀಟ್ 1 ರೇಂಜ್ ಎ ಇಂದ ಹೆಚ್ಚು ತನಕ ನಮ್ಮ ಸೆಲ್ಸಲ್ಲಿ ಡೇಟಾ ಇದ್ದಾವೆ. ನೆಕ್ಸ್ಟ್ ಸ್ಪೆಸಿಫಿಕ್ ಕಾಲಮ್ನ ಸೆಟ್ ಮಾಡ್ತಿದ್ದೀವಿ, ಅಸೈನ್ ಮಾಡ್ತಿದ್ದೀವಿ. ಶೀಟ್ 1 ಇಂದ ಎಫ್ ಅಂದರೆ ಟೋಟಲ್ ಸೇಲಿಂದ ನಮಗೆ ಆ್ಯಕ್ಚುಯಲ್ ಆಗಿ ಆರ್ಡರ್ ಸ್ಟಾರ್ಟ್ ಆಗಬೇಕು. ಟೋಟಲ್ ಡೇಟಾ ಸಾರ್ಟ್ ಮಾಡಿದಾಗ ಸ್ಪೆಸಿಫಿಕ್ ಕಾಲಮ್ ಮತ್ತು ಯಾವ ಆರ್ಡರ್ ಮತ್ತು ಯಾವ ಹೆಡರಿಂದ ನಮಗೆ ಸಾರ್ಟ್ ಆಗಬೇಕಂತ ಹೇಳಿ ನಮ್ಮದು ಡಿಫಾಲ್ಟ್ ಸಿಂಟ್ಯಾಕ್ಸ್ ಇದೇ ಥರ ಬರೋದು. ನೆಕ್ಸ್ಟ್ ವರ್ಕ್ಶೀಟ್ನ ಫಸ್ಟಿಂದ ನಾವು ಆರ್ಡರ್ನ ಸರಿಯಾಗಿ ಮಾಡಬೇಕಂದ್ರೆ ಈಗ ಹೆಂಗೆ ಬೇಕಾದರೂ ಇದೆ. ಅಂದರೆ 1 ಆದಮೇಲೆ 5, 5 ಆದಮೇಲೆ 2, 2 ಆದಮೇಲೆ 4 ಈ ಥರ ಇದೆ. ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಇದೆ. ಈ ಥರ ನಾವು ಕೋಡ್ ಬರೀಬೋದು. ಡಿಸೈನ್ ಮೋಡ್ ಆಫ್ ಮಾಡಿ ಇಲ್ಲಿ ಅಸೆಂಡಿಂಗು ಇದೆ ಕಾಪಿ ಮಾಡೋಣ. ಇಲ್ಲಿ ಎಕ್ಸೆಲ್ ಡಿಸೆಂಡಿಂಗ್ ಇರೋದು ಎಕ್ಸೆಲ್ ಅಸೆಂಡಿಂಗ್ ಆಗಬೇಕು. ಎಕ್ಸೆಲ್ ಸಾರ್ಟ್ ಡೇಟಾ ಡಿಸೆಂಡಿಂಗ್ ಅಂದರೆ ಡಿಕ್ರೀಸ್ ಆಗ್ತಾ ಹೋಗ್ಬೇಕು. 11 ಆದಮೇಲೆ 5, 5 ಆದಮೇಲೆ 4, 4 ಆದಮೇಲೆ 2 ಈ ಥರ ಡಿಸೆಂಡಿಂಗ್. ಅಸೆಂಡಿಂಗ್ ಅಂದರೆ 10, 1, 11 ಈ ಥರ. ನಮಗೆ ಇದು ಡಿಪೆಂಡ್ ಆಗಲ್ಲ. ನಮಗೆ ಈ ಪ್ರಾಡಕ್ಟ್ ಟೋಟಲ್ ಸೇಲಿಂದ ನಾವು ಕೊಟ್ಟಿದ್ದೀವಿ ಅಂದರೆ ಎಫ್ ಸೆಲ್ಲಿಂದ ನಮಗೆ ಚೇಂಜಸ್ ಆಗಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ ಡಿಸೆಂಡಿಂಗ್ ಮಾಡಿದಾಗ ಫಸ್ಟು ಇದು ನಮಗೆ ಅವಶ್ಯಕತೆ ಇಲ್ಲ. ಟೋಟಲ್ ಸೇಲಿಂದ ನಮಗೆ ಟೋಟಲ್ ಸೇಲ್ ಅನ್ನೋದು ಎಫ್ ಸೆಲ್ಲಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಈ ಸೆಲ್ಲಿಂದ ನಮಗೆ ಡಿಕ್ರೀಸ್ ಆಗ್ತಾ ಹೋಗಬೇಕು. ಅಂದರೆ 2 ಇರೋದು 1 ಆಗಬೇಕು. 2, 1, 0 ಈ ಥರ ನಾವು ಪ್ರಾಡಕ್ಟ್ ನೇಮು ಮತ್ತು ಪ್ರಾಡಕ್ಟ್ ಕೆಟಗರಿ, ಸಿಟಿ ಮತ್ತು ಆರ್ಡರ್ ಡೇಟ್, ರೋ ಐ ಡಿನ ನಾವು ಟೋಟಲ್ ಸೇಲ್ ಮುಖಾಂತರ ನಾವು ಆರ್ಡರ್ನ ನೋಡ್ತಿದ್ದೀವಿ. ಡಿಸೆಂಡಿಂಗ್ ಅಂದರೆ 2, 1 ಈ ಥರ ಎಷ್ಟು ಪ್ರಾಡಕ್ಟ್ ಕೊಡ್ತೀರಿ. ಎಕ್ಸಾಂಪಲ್ 5, 4 ಇದ್ದಾಗ 5, 4, 2, 1 ಈ ಥರ ಡಿಕ್ರಿಮೆಂಟ್ ಆಗೋದಕ್ಕೆ ಡಿಸೆಂಡಿಂಗ್ ಆರ್ಡರ್ ಅಂತೀವಿ. ಸಾರ್ಟ್ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್ ಅಂದರೆ 1, 2 ಈ ಥರ. ನಮಗೆ ಆರ್ಡರ್ ಸೆಟ್ ಮಾಡಿರೋದು ನಾವು ಎಫ್ ಸೆಲ್ಲಿಂದ ಸೆಟ್ ಮಾಡಿದ್ದೀವಿ. A, B, C, D, E ಅದು ನಮಗೆ ಅವಶ್ಯಕತೆ ಬೀಳೋದಿಲ್ಲ. ಎಫ್ ಸೆಲ್ಲಿಂದ ನಮಗೆ ಆರ್ಡರ್ ಸೆಟ್ ಆದಾಗ ಇದ್ರ ಪ್ರಕಾರ ನಾವು ಐ ಡಿ ಮತ್ತು ಡೇಟ್, ಸಿಟಿ, ಪ್ರಾಡಕ್ಟ್ ಕೆಟಗರಿ ಯಾವುದು, ಪ್ರಾಡಕ್ಟ್ ನೇಮ್ ಯಾವುದು ಅಂತ ನೋಡ್ಬೋದು. ನಾವು ಸೆಟ್ ಮಾಡಿರೋದು ಎಫ್ ಸೆಲ್ಲಿಂದ. ಅಸೆಂಡಿಂಗ್ ಅಂದರೆ 1, 2, 3, 4 ಈ ಥರ. ಡಿಸೆಂಡಿಂಗ್ ಅಂದರೆ 2, 1 ಈ ಥರ
ಇದ್ರ ಪ್ರಕಾರ ಯಾವ ಐಡಿಗೆ ಯಾವ ಡೇಟ್ ಫಿಕ್ಸ್ ಆಗಿದೆ, ಯಾವ ಸಿಟಿಯಿಂದ ಪ್ರಾಡಕ್ಟ್ ಪರ್ಚೇಸ್ ಆಗಿದೆ, ಯಾವ ಪ್ರಾಡಕ್ಟ್ ನೇಮ್ ಅಂತೇಳಿ ನಾವು ಎಫ್ ಸೆಲ್ ಮುಖಾಂತರ ಸಾರ್ಟ್ ಅಸೆಂಡಿಂಗ್ ಮತ್ತು ಸಾರ್ಟ್ ಡಿಸೆಂಡಿಂಗ್ ಆರ್ಡರ್ಸ್ನ ನಾವು ನೋಡ್ಬೋದು. ಥ್ಯಾಂಕ್ ಯು. ಬಸವ ಐ ಟಿ ಐ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.